ನೋಡಿ ಫ್ರೆಂಡ್ಸ್, ಈಗ ಪುದೀನ ರೈಸ್ ಮಾಡೋಣ ಬನ್ನಿ. ಈ ಥರ ಮಿಕ್ಸಿಗೆ ಹಾಕೋಬೇಕು. ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ರೀತಿ ಮಿಕ್ಸಿಗೆ ಹಾಕಿ ಈ ರೀತಿ ಆಗುತ್ತೆ ಪೇಸ್ಟ್. ಅಲ್ಲ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ, ಆವಾಗ ಪೇಸ್ಟ್ ಈ ರೀತಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಇಷ್ಟ ನಾವು ಮಾಡೋದು. ಅದು ಯಾರಿಗನ್ನು ನಿಮ್ಮ ಮುಂದೆ ಹೇಳ್ತೀನಿ, ಯಾರಿಗಿಷ್ಟ ಅವರು ಇದನ್ನು ಯಾಕೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಅನ್ನೋದು ಹೇಳ್ತೀನಿ ನಿಮಗೆ. ಮುಂದೆ ನೋಡಿ, ಇದೇ ರೀತಿ ಎಲ್ಲಿಗೆ ಹೋಗ್ತೀವಿ, ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಎಲ್ಲಿಗೆ ಅನ್ನೋದು ನೋಡಿ ಬನ್ನಿ. ಈಗ ರೈಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಪುದೀನ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡೆ. ಇದೆಲ್ಲ ಸುಡ್ತದೆ. ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಇಲ್ಲೆಲ್ಲ ಹೀಗೆ ತಯಾರು ಮಾಡ್ಕೊಂಡಿದ್ದೀನಿ. ಕರಿಬೇವು, ಕ್ಯಾಪ್ಸಿಕಮ್, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ ಈ ರೀತಿ ಮಿಕ್ಸಿ ಆಗಿದೆ. ಪುದೀನ ರೈಸ್, ಗೋಡಂಬಿ, ದ್ರಾಕ್ಷಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜೀರಿಗೆ, ಚಕ್ಕೆ, ಲವಂಗ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೋಬೋದು. ನೋಡಿ ಪುದೀನ ಮಿಕ್ಸಿಗೆ ಹಾಕಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ನೋಡಿ. ಸ್ಟವ್ ಆನ್ ಆನ್ ಮಾಡಿದ್ದೀನಿ. ಆನ್ ಮಾಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ಜೀರಿಗೆ ಹಾಕೋಣ. ಒಂದು ಸ್ವಲ್ಪ ತುಪ್ಪ ಹಾಕೋಣ. ನೋಡಿ ಈ ತುಪ್ಪ, ಜೀರಿಗೆ, ಆಮೇಲೆ ಸಾಸಿವೆ, ಸ್ಟವ್ ಮೀಡಿಯಮ್ ಒಳಗೆ ಇಟ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಆಮೇಲೆ ಕಡಲೆಬೇಳೆ. ಇದೆಲ್ಲ ಫ್ರೈ ಆಗಲಿ ಅಷ್ಟೊತ್ತು. ಈಗ ಶೇಂಗಾ ಹಾಕೋಣ. ಇದೆಲ್ಲ ಒಂದು ಫ್ರೈ ಆದಮೇಲೆ ಚಕ್ಕೆ ಹಾಕೋಣ. ಒಂದೆರಡು ಲವಂಗ, ಒಂದೂವರೆ kg ರೈಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ನೋಡಿ, ಏಲಕ್ಕಿ ಹಾಕಿದೆ. ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿದ ಮೇಲೆ ಈಗ ಶೇಂಗಾ ಕಾಳು ಹಾಕೋಣ. ಒಂದು ಸ್ವಲ್ಪ ಸ್ಟವ್ ಜೋರು ಮಾಡಿಕೊಂಡು ಫ್ರೈ ಆಗಬೇಕು. ನೋಡಿರಿ, ಇದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈಗ
ಕ್ಯಾಪ್ಸಿಕಮ್ ಹಾಕೋಣ. ಗೋಡಂಬಿ, ದ್ರಾಕ್ಷಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಂದು ಸ್ವಲ್ಪ ಇದು ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಆಗುತ್ತೆ. ಇದೆಲ್ಲ ಈಗ ಇಷ್ಟ ಆಯ್ತಂದರೆ ಈಗ ಅಕ್ಕಿ ತೊಳೆದಿದ್ದೀನಿ ಒಂದು 2-3 ಸತ. ಇದು 1.5 kg ಇದೆ. ಇದೆಲ್ಲ ಪುದೀನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಲ್ಲ, ಈಗ ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ, ಇದೆಲ್ಲ ಫ್ರೈ ಆಯ್ತಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಪುದೀನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ, ಇದನ್ನ ಹಾಕೋಣ. ಇದು ಮಿಕ್ಸಿಗೆ ಹಾಕಿದ್ದು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅಕ್ಕಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ. ತುಂಬ ಸಿಂಪಲ್ ಆದ ರೆಸಿಪಿ ಅನ್ಬೋದು. ಈಗ ಅಕ್ಕಿ ಹಾಕಿದೆ ನೋಡಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತಿದೆ. ಸೂಪರಾಗಿ ಬಂದಿದೆ. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನಿಡಲ್ ಮುಚ್ಚೋದು. ನೀರು ಹಾಕಿದೆ. ಎಷ್ಟು ರೈಸಿಗೆ ನೀರು ಬೇಕು ಉಪ್ಪು ನೀರು ಹಾಕಿದ್ದಾಯಿತು. ನೀಡಲ್ ಕ್ಲೋಸ್ ಮಾಡ್ತೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈಗ 1-2 ಸೀಟಿ ಹೊಡೆಸ್ಕೋಬೇಕು.